ಒಂದು ಓಪನ್ ಮಾರ್ಕೆಟ್ ಪರ ಇದೆ ಅಂತ ಅರ್ಥದಿಂದ ಇದು ವೀಕ್ ತಪ್ಪು ಅನ್ನುವಷ್ಟು ಕಠೋರವಾಗಿ ಹೇಳ್ತಾರೆ. ಅದು ದೇಶ ಹಾಳಾಗ್ತದೆ ಅನ್ನುವಂಥ ಮಾತನ್ನು. ಅದಕ್ಕೆ ರಾಹುಲ್ ಅವರು ಅದೆಲ್ಲ ತಪ್ಪು, ನಾವು ಅದನ್ನು ಕೊಡ್ತೀವಿ MSP ಅಂತೇಳಿ. ಅದಕ್ಕೆ ಅವರು ಲೆಕ್ಕ ಹಾಕಿರುವುದಿಲ್ಲ ಅಂತಲ್ಲ, ಯಾಕಂದ್ರೆ ತೊಳಗಿಯವರಾಗಿದ್ದಾರೆ, ಒಳ್ಳೆಯ ಓದುಗರಿದ್ದಾರೆ, ಜೊತೆಗೆ ಇವತ್ತು ಇಡೀ ದೇಶ ಸುತ್ತಾಗ್ತಾ ಇದ್ದಾರೆ. ಎಲ್ಲಿದಪ್ಪ ಸಮಸ್ಯೆ ಅಂತ. ಅದೇ ಕಾಲಕ್ಕೆ ಈಗ ನಮ್ಮ ಏನಪ್ಪ ಅಂದ್ರೆ ಆದಿವಾಸಿಗಳಿಗೂ ಸಹಿತ ಅವ್ರವ್ರ ಜಮೀನು ಉಳಿಸ್ಕೊಡ್ತೀನಿ, ನೀವು ಎಲ್ಲಿದ್ರೆ ಉಳಿರಪ್ಪ ಅಲ್ಲೇ ನಿಮ್ಮ ಜಾಗಗಳನ್ನ ಉಳಿಸ್ಕೊಡ್ತೀನಿ ಅಂತ ಮಾತಾಡ್ತಿದ್ದಾರೆ. ಯಾರೋ ಕಾರ್ಪೊರೇಟ್ಗಳಿಗೆ ನಿಮ್ಮ ಖನಿಜಗಳನ್ನ ಮಾರುವಂಥದ್ದು, ಕಾಡನ್ನು ಮಾರುವಂಥದ್ದು, ಗಿಡಗಳು ಕಡಿಯುವಂಥದ್ದು ಮಾಡಿಕೊಡೋದು ಅಲ್ಲಿಯೂ ಅವ್ರಿಗೆ ಹೇಳ್ತಾ ಇದ್ದಾರೆ. ಇಡೀ ದೇಶವನ್ನು ತಿರುಗಾಡಿ ಅಲ್ಲಲ್ಲ ಅಡ್ಡಾಡಿ ಏನು ಸಮಸ್ಯೆ ಇದಪ್ಪ ಈ ದೇಶದ್ದು, ನಿಜವಾದ ಸಮಸ್ಯೆ ಏನದು, ನಾವು ಏನು ಮಾಡಿದ್ರೆ ಪರಿಹಾರ ಆಗ್ತದೆ. ಇದು ಮೊದಲದಾಗಿ MSP ಕೈಗೆ ತೊಗೊಳಿದ್ರೆ ಅದು ಸ್ವಾಮಿನಾಥನ್ ಆಯೋಗ ನೆಲಗಟ್ಟಿನಲ್ಲಿ ಮಾಡ್ತದೆ ಹೇಳಿದ್ರೆ, ಇದು ಈ ಒಂದು ಅಗ್ರಿಕಲ್ಚರ್ ಕಾಯಕಲ್ಪ ಆಗೋದಿಲ್ಲ, ಎರಡು ಮಾತಿಲ್ಲ. ಅದು ಅವ್ರು ಆರಿಸಿ ಬಂದಾಗ ಅದು ಮಾಡ್ತಾರೆ ಅಂತ ಹೇಳಿದರೆ ಜನ ಆರಿಸಬೇಕು, ವಿಶ್ವಾಸ ಇಡಬೇಕು. ಇವರು ಮೋದಿಯವ್ರು ಹಂಗೆ ಮಾಡಿದ್ರೆ ನಾಳೆ ನಮ್ಗೆ ಹೆಣ್ಣು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಥಿಂಗ್ ಏನಾಗ್ತದಪ್ಪ ಅಂತಂದ್ರೆ, ಇವತ್ತು ನಾವು ಮೋದಿಯವ್ರಿಗೆ ಆಡಳಿತ ಬಿಟ್ಟು ಕೊಟ್ಟಿವಪ್ಪ ಅಂತಂದ್ರೆ ನಾಳೆ ಡಿಕ್ಟೇಟರ್ ಆದರೂ ಆಗ್ಬೋದು ಅನ್ನೋದು ಒಂದು ಆತಂಕದ. ಅದು ಇಲ್ಲ ಅನ್ನೋದು ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಒಂದು ಕೊಟ್ಟು ನೋಡೋಣಪ್ಪ ಈ ಸಲ, ಯಾಕಂದ್ರೆ ಹಿಂದಿನ ಕಾಂಗ್ರೆಸ್ ಇಲ್ಲ ಇವತ್ತು ಅನ್ನುವಂಥ ಒಂದು ವಿಚಾರ ಬರ್ಲಿಕ್ಕೆ, ಜನಸಾಮಾನ್ಯರು ವಿಚಾರ ಬರ್ಲಿಕ್ಕಂತಂದರೆ ಜನಸಾಮಾನ್ಯರು ಸಹಿತ ನಿಧಾನಕ್ಕೆ ಇದ್ರ ಕಡೆ ತಮ್ಮ ಲಕ್ಷ ಹಾಯಿಸ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನೂರಾರಲ್ಲ, ಸಾವಿರಾರಲ್ಲ, ಲಕ್ಷಗಳ ಜನ ಕೊಡ್ತಾ ಇದ್ದಾರೆ, ಹೋದಲಿಲ್ಲ. ಅದ್ರ ಜೊತೆಗೆ ಇವ್ರಿಗೆ ಅನುಭವನೂ ಬರ್ಲಿಕ್ಕೆ ಯಾಕಪ್ಪ ಅಂತಂದ್ರೆ, ನೀವು ಇಲ್ಲೇನಪ್ಪ ಒಂದು ಮಾಡಬೇಕಾಗಿದ್ದೀರಪ್ಪ MSP ಒಳಗೆ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿ ಅಲ್ಲಿ ಕಾನೂನು ಮಾಡಿಬಿಡೋದು. ಅದು ಎಲ್ಲೋ ಒಂದು ಮೂಲೆ ಕೂತ್ಕೊಂಡು 4 ಮಂದಿ ಅಥವಾ 10 ಮಂದಿ ಇವತ್ತು ನಾವು ಅರ್ಥತಜ್ಞರು ಅಂತ ಹೇಳ್ತೀವಿ, ಅಗ್ರಿಕಲ್ಚರ್ದಲ್ಲ ಮಾಹಿರ್ ಅಂತ ಹೇಳ್ಕೊತೀವಿ, ಅದ್ರ ಅಭ್ಯಾಸ ಮಾಡಿದವ್ರು ಅಂತ ಹೇಳ್ಕೊತೀವಿ. ಅಂಥವರು ಇವತ್ತು ಅದನ್ನು ಏನಪ್ಪ ಒಂದು ಟನ್ ಕಬ್ಬು ಬಿಡಬೇಕಾದ್ರೆ ಎಷ್ಟು ಬರ್ತದೆ ಖರ್ಚು, 166, 170, 80 ಅಂತ ಹೇಳ್ತಾರೆ. ಅಷ್ಟೇ ಬರ್ಲಿಕ್ಕೆ ಸಾಧ್ಯ ಇದೆ. ಅಷ್ಟು ಬೆಳಲಿಕ್ಕೆ ಸಾಧ್ಯ, 180, 1000 ಅನ್ರಿ, 1800 ಬರ್ಲಿಕ್ಕೆ ಸಾಧ್ಯ ಇದೆ. ಇನ್ನೂ ಅವ್ರು ಕೊಡ್ತಾಯಿದ್ದಾರೆ. ಎಲ್ಲ ಕೇಳಿದಾಗ ನಮ್ಮ ಒಂದಿಷ್ಟು ಚೀಸ್ ಅನ್ನಿಸ್ತದೆ. ಯಾಕಂತಂದ್ರೆ ಈಗ ಬಡತನ ಇದ್ರ ಮೇಲೆ ಎಬ್ಸಿ ನಾವು ಅಂತ ಹೇಳ್ತಾರೆ. ಅದು ನೀತಿ ಆಯೋಗದವ್ರು ಏನು ಹೇಳ್ತಾರಪ್ಪ ಅಂದ್ರೆ, ತಮ್ಮ ಮಕ್ಕಳು ಪ್ರೈವೇಟ್ ಶಾಲೆಗೆ ಕಳಿಸ್ತಾ ಇದ್ರೆ ಅವ್ರು ಬಡತನದ ಮೇಲೆ ಇದ್ದರು, ಹಿಂಗೆ ಒಂದು ಡಿಸಿಷನ್ಗೆ ಬರ್ತಾ ಇದ್ದಾರೆ. ಅವ್ರು ಎಷ್ಟು ಸಾಲ ಮಾಡಿದರು, ಏನು ಮಾಡಿದರು, ಎಷ್ಟು ಮಕ್ಕಳು ಪೂರ್ವ ಪ್ರಮಾಣದಲ್ಲಿ ಕಲಿತರು, ಹೈಯರ್ ಎಜುಕೇಷನ್ ಪೂರ್ವ ಪ್ರಮಾಣದಲ್ಲಿ ಎಷ್ಟು ಕಲಿತರು, ಇಷ್ಟೆಲ್ಲ ಪ್ರೈವೇಟ್ದಲ್ಲೇ ಯೂನಿವರ್ಸಿಟಿಯಲ್ಲಿ ಹೋಗಿ ಕಲ್ತು ಬಂದಂಥ ಬಡವರು ಎಷ್ಟು ಮಂದಿ, ಇದ್ರ ಬಗ್ಗೆ ಲೆಕ್ಕಿಲ್ಲ. ಅವರು ಪ್ರೈವೇಟ್ ಕಳಿಸಲ್ಲಿ ತಮ್ಮ ಮಕ್ಕಳನ್ನ ಅವರು ಇದ್ರಾಗ ಬಂದರು, ಬಡತನ ರೇಖೆದ ಮೇಲೆ ಬಂದುಬಿಟ್ರು. ಹಿಂಗೆ ಡಿಫೈನ್ ಇದನ್ನು ನೋಡಿ. ಮತ್ತು ವಾರದಾಗ 1 ತಾಸು ಯಾರು ವರ್ಕ್ ಮಾಡ್ತಾರೆ ಅವ್ನು ಉದ್ಯೋಗಿ. ಇವು ಡೆಫಿನೇಷನ್ಗಳು ಇವೆಲ್ಲ. ಈ ನಮ್ಮ ನೀತಿ ಆಯೋಗ ಇನ್ನುಳಿದವರು